ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ಸ್ಥಾನಕ್ಕಾಗಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಎಂಎಲ್ಸಿಗಳು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮೇಲೆ ಒತ್ತಡ ಹಾಕಿ ಸಚಿವ ಸ್ಥಾನ ಪಡೆದುಕೊಳ್ಳಲೇಬೇಕು ಅಂತ ಒತ್ತಡ ಹಾಕಲಿದ್ದಾರಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆ ಸೇರ್ತಿದ್ದಾರೆ ಎಂಎಲ್ಸಿಗಳು, ಪರಿಷತ್ನ ಸದಸ್ಯರು. ಸಚಿವ ಸ್ಥಾನಕ್ಕಾಗಿ ಎಂಎಲ್ಸಿಗಳ ಬೇಡಿಕೆ, ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಪರಿಷತ್ ಸದಸ್ಯರುಗಳ ಡಿನ್ನರ್ ಮೀಟಿಂಗ್ ಅಂತೆ. ಡಿನ್ನರ್ ಮೀಟಿಂಗ್ ನಲ್ಲಿ 19 ಕಾಂಗ್ರೆಸ್ ಎಂಎಲ್ಎಗಳು ಕೂಡ ಭಾಗಿಯಂತೆ. ಸಚಿವ ಸಂಪುಟ ಪುನರ್ರಚನೆ ವೇಳೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳೋದಕ್ಕೆ ಸಿದ್ಧರಾಗ್ತಿದ್ದಾರೆ. ಕನಿಷ್ಠ 5 ಎಂಎಲ್ಸಿಗಳಿಗೆ ಸಚಿವ ಸ್ಥಾನ ಕೊಡಬೇಕಂತೆ ಇಂಥದ್ದೊಂದು ಬೇಡಿಕೆ ಇಡ್ತಿದ್ದಾರೆ. ಗೊತ್ತಿಲ್ಲಪ್ಪ ಕಾಂಗ್ರೆಸ್ ಪಾಳ್ಯದಲ್ಲಿ ಏನೇನಾಗ್ತಾ ಇದೆ ಅಂತ. ಈಗಿರುವಂತಹ ಗೊಂದಲಗಳನ್ನ ಎಲ್ಲ ಪರಿಹರಿಸಬೇಕು, ಈ ಕೂಡಲೇ ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡಬೇಕು ಅನ್ನುವಂತಹ ಒತ್ತಡ ಕೂಡ ಇದೆಯಂತೆ. ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಪರಿಷತ್ನ ಸದಸ್ಯರುಗಳು. ನಿಗಮ ಮಂಡಳಿಗಳಿಗೆ ಕಾರ್ಯಕರ್ತರನ್ನ ನೇಮಿಸುವ ಬಗ್ಗೆ ಕೂಡ ಈ ಸಭೆಯಲ್ಲಿ ಚರ್ಚೆ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಹಿರಿಯ ಶಾಸಕರು ಮಾತ್ರ ಅಲ್ಲ, ಎಂಎಲ್ಸಿಗಳು ಕೂಡ ನಾವು ಲಿಸ್ಟ್ ಅಲ್ಲಿ ಇದ್ದೀವಿ, ನಮಗೂ ಕೂಡ ಸಚಿವ ಸ್ಥಾನ ಬೇಕು, ಅಟ್ಲೀಸ್ಟ್ ಪರಿಷತ್ನ ಸದಸ್ಯರುಗಳನ್ನ ಕನ್ಸಿಡರ್ ಮಾಡಿ 5 ಸಚಿವ ಸ್ಥಾನ ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನ ಇಡಲಿದ್ದಾರಂತೆ. ಹಾಗಾಗಿ ಜಸ್ಟ್ ಎಂಎಲ್ಸಿಗಳು ಮಾತ್ರ ಸೇರ್ಕೊಂಡು ಒಂದು ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ ವಿಚಾರಗಳು ಚರ್ಚೆ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಮಾತಾಡ್ಬೋದಾ?